ಲೋಕದಲ್ಲಿ ಎರಡು ಬಗೆಯ ಜನ ಇದ್ದಾರೆ. ಒಂದು ಸ್ವಭಾವದಲ್ಲೇ ಒಳ್ಳೆಯ ಜನರು, ಇನ್ನೊಂದು ಸ್ವಭಾವದಲ್ಲೇ ಕೆಟ್ಟ ಜನರು. ಈ ಕೆಟ್ಟ ಜನರಿಗೆ ಬಲ ಬರುವುದು ಈ ಹಿಂದಿನ ಅನೇಕ ಶನಿಯ ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ. ಶನಿಯು ಸ್ವಕ್ಷೇತ್ರದಲ್ಲಿ ಅಥವಾ ಉಚ್ಚಕ್ಷೇತ್ರದಲ್ಲಿ ಸಂಚಾರ ಮಾಡಿದಾಗ ತುಲಾ, ಮಕರ, ಕುಂಭರಾಶಿ ಈ ಕೆಟ್ಟ ಸ್ವಭಾವದ ಇರತಕ್ಕಂತಹ ಜನರೇನಿದ್ದಾರೆ ಇವರಿಗೆ ಏಳಿಗೆ ಜಾಸ್ತಿ ಆಗ್ತದೆ, ಅವರ ಆಟಾಟೋಪಗಳು ಜಾಸ್ತಿ ಆಗ್ತದೆ. ಹಾಗಾಗಿ ಶನಿಯ ರಾಶಿಯಿಂದ ಗುರುವಿನ ರಾಶಿಗೆ ಶನಿಯು ಹೋದಾಗ ಈ ಕೆಟ್ಟ ಸ್ವಭಾವ ಇರತಕ್ಕಂಥವ್ರಿಗೂ ಕೂಡ ಒಂದಷ್ಟು ಒಳ್ಳೆ ಕೆಲಸ ಮಾಡುವ, ಒಂದಷ್ಟು ಏನಾದರೂ ಒಂದು ಸತ್ಕರ್ಮ ಮಾಡೋಣ, ಏನಾದರೂ ನಮಗೂ ಒಂದು ಒಳ್ಳೆಯ ಹೆಸರು ಬರಲಿ ಅನ್ನೋ ಒಂದು ಮನೋಭಾವ ಬರ್ತದೆ. ಶನಿಯು ಮೀನರಾಶಿಗೆ ಹೋದಾಗ ಅನೇಕವಾಗಿರ್ತಕ್ಕಂತಹ ಅಧಿಕಾರವನ್ನು ಜನರು ಪಡೀತಾರೆ. ಕಳೆದ 7 ರಿಂದ 8 ವರ್ಷದಲ್ಲಿ ಆಗಿರ್ತಕ್ಕಂತಹ ಅನೇಕವಾಗಿರ್ತಕ್ಕಂಥ ಕಷ್ಟ ನಷ್ಟ, ರೋಗಾದಿ ಸಾಂಕ್ರಾಮಿಕ ದೋಷಗಳು, ಯುದ್ಧ, ಮರಣ, ಮಾರಣ ಭಯಗಳು ಕ್ರಮೇಣವಾಗಿ ಒಂದೊಂದೇ ಕಡಿಮೆ ಆಗ್ತಾ ಜನರು ಹೆಚ್ಚು ಜೀವಪರವಾಗಿ, ಜನ ಅಂತಂತಂದರೆ ಆಳುವ ಜನರಿಗೆ ಮುಖ್ಯವಾಗಿ ರಾಜಾಹಿ ಸದ್ಬುದ್ಧಿಪ್ರದ, ರಾಜನಿಗೆ ಬೇಕಾಗಿರ್ತಕ್ಕಂತಹ ಒಳ್ಳೆಯ ಬುದ್ಧಿಯನ್ನು ಬರಬೇಕೆ ಹೊರತುವೆ ಆ ರಾಜರಿಗೆ ಸದ್ಬುದ್ಧಿ ಬಂದರೆ ಪ್ರಜೆಗಳಿಗೆ ಏನಾದರೂ ಒಳ್ಳೆಯದನ್ನು ಮಾಡ್ತಾರೆ. ರಾಜರಿಗೆ ದುರ್ಬುದ್ಧಿ ಬಂದಾಗ ಪ್ರಜೆಗಳು ಎಷ್ಟೇ ಒಳ್ಳೆಯವರಿದ್ದರೂ ಕೂಡ ಪ್ರಜೆಗಳಿಗೆ ಕಷ್ಟವೇ. ಸೊ ತಾತ್ಪರ್ಯ ಏನು ಅಂತಂದರೆ, ಶನಿಯ ಈ ಒಂದು 6-7 ವರ್ಷದ ಸ್ವಕ್ಷೇತ್ರದ ಆಟಾಟೋಪ ಏನಿತ್ತು, ಅಧಿಕಾರಿ ವರ್ಗಗಳ ಈ ಯುದ್ಧ, ಮಾರಣ, ಈ ಸಾಂಕ್ರಾಮಿಕ ರೋಗಗಳು, ಭ್ರಷ್ಟಾಚಾರ, ಅನ್ಯಾಯ, ಅನೀತಿಗಳೆಲ್ಲ ಏನೆಲ್ಲ ಬಹಳಷ್ಟು ಗರಿಷ್ಠ ಮಟ್ಟಕ್ಕೆ ಹೋಗಿರೋದನ್ನು ನೋಡ್ತಾ ಇದ್ದೇವೆ. ಅದೆಲ್ಲವೂ ಕೂಡ ಹಂತ ಹಂತವಾಗಿ ಕಡಿಮೆ ಆಗ್ತದೆ ಶನಿಯು ಮೀನರಾಶಿಯನ್ನು ಪ್ರವೇಶ ಮಾಡಿದಾಗ. ಹೆಚ್ಚು ಜನ ಜೀವಪರವಾಗಿ ಕ್ರಿಯಾತ್ಮಕವಾಗಿ ಯೋಚನೆ ಮಾಡೋರಾಗ್ತಾರೆ. ಅದರ ಲಕ್ಷಣಗಳನ್ನು ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ಈ ಒಂದು ತಿಂಗಳಿಂದ ಅಮೆರಿಕಾ ಮಹಾ ದೊಡ್ಡ ದೇಶ, ಯಾರು ಅನೇಕ ಈಗ ನಡೀತಾ ಇದ್ದಂತಹ ಹಮಾಸ್ ಯುದ್ಧ ಇರಬಹುದು, ಯುಕ್ರೇನಲ್ಲಿ ಆಗ್ತಾ ಇರ್ತಕ್ಕಂಥ ಯುದ್ಧಗಳಿರ್ಬೋದು, ಇದೆಲ್ಲವನ್ನು ಅವರಿಗೂ ನಿಲ್ಲಿಸಲಿಕ್ಕೆ ಆಗಿರಲಿಲ್ಲ. ಅವರಿಗೆ ಸಪೋರ್ಟ್ ಮಾಡಬೇಕಾಗಿತ್ತು ಯಾವುದ್ಯಾವುದೋ ರಾಜಕೀಯ ಕಾರಣಗಳಿಂದ. ಹಾಗಾಗಿ ಲಕ್ಷಾಂತರ ಜನರು, ಪ್ರಾಣಿಗಳು, ಭೂಮಿ, ನೆಲ, ಪ್ರಕೃತಿ ಇದೆಲ್ಲವನ್ನು ಕೂಡ ಕಳ್ಕೊಂಡು ನಿರ್ಗತಿಕರಾಗಿದ್ದಾರೆ ಯುದ್ಧದ ಪ್ರಭಾವದಿಂದ. ಆ ಯುದ್ಧದ ಪ್ರಭಾವದಿಂದ ಜಾಗತಿಕವಾಗಿರ್ತಕ್ಕಂಥ ಆರ್ಥಿಕ ಕುಸಿತ ಉಂಟಾಗಿ, ರೆಸೆಷನ್ ಉಂಟಾಗಿ, ಜಾಬ್ ಆಪರ್ಚುನಿಟೀಸ್ ಇಲ್ಲ, ಅನೇಕ ಕಷ್ಟ ತಾಪತ್ರಯಗಳಿಗೆ ದೇಶಗಳು ಕಷ್ಟಪಡ್ತಾ ಇದೆ. ಈಗಲೂ ಕೂಡ ಅದರ ಪ್ರಭಾವ ಇದ್ದೇ ಇದೆ ಇನ್ನು. ಆದರೆ ಶನಿಯು ಇನ್ನೇನು ಮೀನರಾಶಿಗೆ ಪ್ರವೇಶ ಮಾಡಬೇಕು. ಅಮೆರಿಕಾದ ಅಧ್ಯಕ್ಷಗಿರಿಯೇ ಬದಲಾಯಿತು. ಜನರ ಪರವಾಗಿ ನಿಲ್ತಕ್ಕಂತಹ, ಮಾತಾಡ್ತಕ್ಕಂತಹ ನೂತನ ಅಧ್ಯಕ್ಷರು ಕೆಲಸ ಮಾಡೋ ಹಾಗಾಯಿತು. ಯುದ್ಧವನ್ನು ನಿಲ್ಲಿಸ್ತೀವಿ ಅಂಥ ಮಾತು ಕಳೆದ 3 ವರ್ಷದಿಂದ ಯಾರೂ ಆಡ್ತಾ ಇರಲಿಲ್ಲ. ಈಗ ಇದ್ದಕ್ಕಿದ್ದಂಗೆ ಯುದ್ಧ ಮಾಡ್ತಾ ಇರೋರು, ಯುದ್ಧ ಮಾಡಿಸುವಂತೆ ಮಾಡ್ತಾ ಇರೋರು ಎಲ್ಲರೂ ಕೂಡ ಇನ್ಮೇಲೆ ಯುದ್ಧ ಬೇಡ ಅನ್ನೋ ಮಾತನ್ನು, ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ನಡೆಯನ್ನು ಜಗತ್ತಿನ ಅನೇಕ ಆ ಸಂಬಂಧದಲ್ಲಿರ್ತಕ್ಕಂಥ ಅನೇಕ ನಾಯಕರುಗಳು ಮುಂದೆ ಬಂದಿರೋದು, ಇದೆಲ್ಲವೂ ನಾವು ಅಬ್ಸರ್ವ್ ಮಾಡಬೇಕು. ಅನೇಕವಾಗಿರ್ತಕ್ಕಂತಹ ಶುಭಗಳು ಉಂಟಾಗೋದು ಬರೀ ಸಾಮಾನ್ಯ ಜನರ ಪ್ರಯತ್ನದಿಂದ ಸಾಧ್ಯ ಇಲ್ಲ. ರಾಜರುಗಳಿಗೆ ಸದ್ಬುದ್ಧಿ ಬರಬೇಕು, ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರ್ತಕ್ಕಂಥವರಿಗೆ ಸದ್ಬುದ್ಧಿ ಬರಬೇಕು. ಆಗ ಜನರಿಗೆ ಅದರಿಂದ ಉತ್ತಮವಾಗಿರ್ತಕ್ಕಂತಹ ಫಲ ಬರ್ತದೆ. ಅವರಿಗೇ ಬುದ್ಧಿ ಕೆಟ್ಟರೆ ಜಗತ್ತಲ್ಲಿ ಕುಟುಂಬವಾಗಲಿ, ಸಮಾಜವಾಗಲಿ, ಪ್ರಪಂಚವಾಗಲಿ ಎತ್ತರದಲ್ಲಿ ಇರತಕ್ಕಂಥ ಜನರು ಒಳ್ಳೆಯ ಕೆಲಸವನ್ನು ಮಾಡಬೇಕು.
ಆ ಒಳ್ಳೆಯ ಕೆಲಸಕ್ಕೆ ಕಾರಕರು ಒಂದು ಕಡೆ ಗುರು, ಇನ್ನೊಂದು ಕಡೆ ಶನಿ. ಒಬ್ಬ ಧರ್ಮಕಾರಕ, ಇನ್ನೊಬ್ಬ ಕರ್ಮಕಾರಕ. ಕರ್ಮಕಾರಕ ಶನಿಯು ಧರ್ಮಕಾರಕನಾಗಿರ್ತಕ್ಕಂತಹ ಗುರುವಿನ ಮನೆಗೆ ಪ್ರವೇಶ ಮಾಡ್ತಕ್ಕಂಥದ್ದು. ಇಷ್ಟು ಇದರ ತಾತ್ವಿಕವಾಗಿರ್ತಕ್ಕಂತಹ ಜ್ಯೋತಿಷ್ಯಕವಾಗಿರ್ತಕ್ಕಂತಹ ಶನಿಯ ಮೀನರಾಶಿ ಪ್ರವೇಶದ ಹಿನ್ನೆಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.